ನಾವು ನೋಡ್ರಿ ಮನೆಗೆ ಹೋಗಿ ನಾಷ್ಟ ಮಾಡಿ ಇವಾಗ ಮದುವೆ ಕಲ್ಯಾಣ ಮಂಟಪಕ್ಕೆ ಬಂದಿದ್ದೇವೆ ನೋಡಿ. ಗುರುಗಳು ಕೂಡ ಬಂದಿದ್ದರು, ತುಂಬ ಜನ ಇದ್ದರು. 2 ಮದುವೆ ಇತ್ತಲ್ಲ, ಹಾಗಾಗಿ ತುಂಬ ಜನ ಬಂದಿದ್ದಾರೆ ನೋಡಿ. ಗುರುಗಳು ಹೊರಡ್ತಾ ಇದ್ದಾರೆ ನೋಡಿ. ಆ ಗುರುಗಳು ಆಲ್ಮೋಸ್ಟ್ ನೀವು ಎಲ್ಲರೂ ನೋಡಿರ್ತೀರ. ಅವ್ರಿಗೆ ನಮಸ್ಕಾರ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗೆ ನಮ್ಮ ಆಂಟಿದು, ನಮ್ಮ ಅತ್ತೆದು, ನಮ್ಮ ತಮ್ಮನ ನಿಂತಿದ್ದು ಫೋಟೋ ತಗೊಂಡೆ. ಆಮೇಲೆ ನೋಡಿ, ಇದು ನಮ್ಮ ಕಡೆಗೆ ಮದುವೆ ಮಕ್ಕಳಿಗೆ ಪಾತ್ರೆ ಸಾಮಾನು ಕೊಡ್ತಾರೆ. ಈ ಥರ ಕೊಡ್ತಾರೆ ನಮ್ಮ ಕಡೆಗೆಲ್ಲನೂ. ಪ್ರತಿಯೊಂದು ಹೆಣ್ಮಕ್ಳಿಗೂ ಕೊಡ್ತಾರೆ. ನಮ್ಮ ಉತ್ತರ ಕನ್ನಡ ಕಡೆ ಕೊಡ್ತಾರೆ, ಮತ್ತು ಈ ಕಡೆ ಕೊಡ್ತಾರಿಲ್ಲ ಗೊತ್ತಿಲ್ಲ, ಬೆಂಗಳೂರು ಸೈಡು. ನೋಡಿ, ಒಬ್ಬರು ಗಾಯಕರು ಸಿಕ್ಕಿದ್ರು. ಆನಂತರ ಒಬ್ಬರು ಯೂಟ್ಯೂಬ್ ಚಾನಲ್ದವ್ರು ಸಿಕ್ಕಿದ್ರು. ಆ ಚಾನಲ್ ಹೆಸರು ನಂಗೆ ಹೇಳಕ್ಕೆ ಬರ್ತಾಯಿಲ್ಲ. ಮದುವೆ ಮಕ್ಕಳು ಫ್ರೆಂಡ್ ಇವರೆಲ್ಲ ಫೋಟೋ ತೆಗಿತಾಯಿದ್ರು. ಆ ನಂತರ ನಾನು ಕೂಡ ತೆಗೆಸ್ಕೊಂಡಿದ್ದೀನಿ 1-2 ಫೋಟೋಗಳು. 2 ಮದುವೆ ಮಕ್ಕಳ ಜೊತೆಗೆ 2 ಫೋಟೋ ತೆಕ್ಕೊಂಡಿದ್ದೆ ನಾನು ಕೂಡ. ಇವರು ಸಾಂಗ್ ಆಲ್ಮೋಸ್ಟ್ ಇವ್ರನ್ನ ನೋಡಿರ್ತೀರ ನೀವು. ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಸೊ ಅದೊಂದು ಸ್ವಲ್ಪ ನಾನು ವಿಡಿಯೋನ ಮಾಮೂಲಿ ಹಾಕ್ತೀನಿ, ಬಟ್ ಡಬಲ್ ರೇಟಿಂಗ್ ಬರುತ್ತೆ ಅಂತ ಭಯ ನನಗೆ. ಹಾಕ್ತೀನಿ ನೋಡಿ. ಚೆನ್ನಾಗಿ ಆಡಿದ್ದಾರೆ ಅವರು. ಡಬಲ್ ರೇಟಿಂಗ್ ಬರುತ್ತೆ ಅಂತ ನಾನು ಮತ್ತೆ ಹಾಕಲಿಲ್ಲ, ಸ್ಟಾಪ್ ಮಾಡಿಬಿಟ್ಟೆ. ನೋಡಿ, ಯೂಟ್ಯೂಬ್ ಚಾನಲ್ದವ್ರು ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ. ಸೊ ಇವಾಗ ನಾನು ಊಟಕ್ಕೆ ಹೋಗ್ತೀನಿ. ಅವರು ಕೂಡ ಅಲ್ಲಿ ಊಟ ಮಾಡ್ತಾಯಿರ್ತಾರೆ. ಆನಂತರ ನಾನು ನೋಡಿಬಿಟ್ಟು ಮಾತಾಡಿಸ್ತೀನಿ ಅವ್ರಿಗೆ. ಊಟಕ್ಕೆ ಏನೇನು ಮಾಡಿದ್ದಾರಪ್ಪ ಅಂತ ನೀವೇ ನೋಡಿ. ಏನೇನು ಮಾಡಿದ್ದಾರೆ ಅಂತ ನೀವೇ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದರು. ಅಡುಗೆ ತುಂಬ ಚೆನ್ನಾಗಿತ್ತು ಅಡುಗೆನ. ಸೊ ಅವರು ಅಲ್ಲೇ ಊಟ ಮಾಡ್ತಾಯಿದ್ರು. ಅವ್ರು ನೋಡಿ ನಾನು ತುಂಬ ಖುಷಿಪಟ್ಟೆ. ಸೊ ಅವ್ರ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಅವ್ರಿಗೂ ಪ್ರೋತ್ಸಾಹಿಸಿ. ಅವ್ರು ಒಳ್ಳೊಳ್ಳೆ ಮಾಹಿತಿ ಹೇಳ್ತಾರೆ, ತುಂಬ ಎಜುಕೇಷನ್ ಇದೆ ಅವ್ರಿಗೆ. ಸೊ ಇವರೇ ನೋಡಿ, ಇವರೇ ನಮ್ಮ ಜೊತೆಗೆ ಸಿಕ್ಕಿರೋದು. ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು. ಸೊ ಇದು ನೋಡಿ ಅವ್ರ ಫ್ಯಾಮಿಲಿ. ಇದು ಮದುವೆ ಮಕ್ಕಳು ಫ್ಯಾಮಿಲಿಯವರು, ಮೊಮ್ಮಕ್ಕಳು, ಅಳಿಯ, ಮಗಳು, ಮಗ, ಫುಲ್ ಫ್ಯಾಮಿಲಿ ಅವ್ರದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಿದ ಸಂಸಾರ ಅಂದರೆ ಇದು ಕೇಳ್ತಾರೆ ನೋಡಿ. ಒಬ್ಬರೊಬ್ಬರ ಮನೇಲಿ ಒಬ್ಬರು ಕಂಡ್ರೆ ಒಬ್ಬರು ಆಗೋಲ್ಲ. ಇದು ನೋಡಿ, ಈ ಫ್ಯಾಮಿಲಿ ನೋಡ್ತಾ ಇದ್ರೆ ನನಗಂತೂ ತುಂಬ ಖುಷಿ ಆಗುತ್ತೆ ನೋಡಿ. ದೊಡ್ಡ ಹಾಲ್ ಇದು. ಎಲ್ಲರೂ ಹೋದ್ಮೇಲೆ ನಾನು ಲಾಸ್ಟಲ್ಲಿ ಶೂಟ್ ಮಾಡ್ಕೊಂಡಿರೋದು. ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್